ಹಾಯ್ ಫ್ರೆಂಡ್ಸ್. ಕಾರಣ ಸೀರಿಯಲ್ನಲ್ಲಿ ಶಾಂತಿ ರಮೇಶನ್ ಮನೆಗೆ ಬಂದಾಗ ಸುಮತಿನ ನೋಡಿ ಹೇಗಿದ್ಯಾ ಸುಮತಿ ಅಂತ ಕೇಳಿದಾಗ ನಾನ್ ಚೆನ್ನಾಗಿದ್ದೀನಿ, ನೀವೇನು ಈ ಕಡೆ ಬಂದ್ಬಿಟ್ಟಿದ್ದೀರಾ, ಮಾಡಕ್ಕೇನು ಕೆಲಸ ಇರ್ಲಿಲ್ವಾ ಅಥವಾ ಮನೆ ದಿನಸಿ ಖಾಲಿ ಆಯ್ತಾ, ಅಲ್ಲ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಲ್ಲ ಅದಕ್ಕೆ ಕೇಳ್ದೆ ಅಂತ ಸುಮತಿ ಹೇಳ್ತಾ ಇರೋವಾಗ ಸುಮತಿ ಮನೆಗ್ ಬಂದವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ ಅಂತ ಕೋಪ ಮಾಡ್ಕೊಂಡು ಕೇಳ್ತಾಳೆ ಲಚ್ಚಿ. ಮೋಟ್ ಜಡೆ ನೀನು ಬೇಜಾರ್ ಮಾಡ್ಕೋಬೇಡ ಕಣೆ, ಅವಳು ಬುದ್ಧಿ ಗೊತ್ತಲ್ಲ, ಅದೇನೋ ಹೇಳ್ತಾರಲ್ಲ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಹಾಗೆ ಬಿಟ್ಟಾಕು ಅಂತ ಹೇಳಿ ನೀನ್ ಬಂದ್ಯಲ್ಲ, ನನ್ಗೆ ತುಂಬಾನೇ ಖುಷಿ ಆಯ್ತು. ನನ್ನ ಸಹವಾಸ ಮಾಡಿ ನೀನು ತುಂಬಾನೇ ಇಂಪ್ರೂವ್ ಆಗಿದ್ಯಾ ಅಂತ ಹೇಳಿ ನಿತ್ಯ ಬಾ ಅಮ್ಮ ಇಲ್ಲಿ ಯಾರು ಬಂದಿದ್ದಾರೆ ನೋಡು ಅಂತ ಹೇಳಿ ನಿತ್ಯನ್ನ ಕರೀತಾಳೆ ಲಚ್ಚಿ. ನಿತ್ಯ ಶಾಂತಿನ ನೋಡಿ ಅರೆ ಶಾಂತಿ ಇದೇನಿದು ಹೇಳ್ದೆ ಬಂದ್ಬಿಟ್ಟಿದೀಯಲ್ಲ ಅಂದಾಗ ಹೌದು ಕಣಮ್ಮ, ರಮೇಶ್ ಫೋನ್ ಮಾಡಿದ್ರು, ಏನೋ ಮುಖ್ಯವಾದ ವಿಷಯ ಇದೆ ಬೇಗ ಬನ್ನಿ ಅಂತ ಹೇಳಿದ್ರು, ಮಾಡ್ತಾ ಇದ್ದಿದ್ ಕೆಲ್ಸನೆಲ್ಲ ಬಿಟ್ಬಿಟ್ಟು ಹಾಗೆ ನಿಂತ ಕಾಲಲ್ಲೇ ಓಡ್ ಬಂದಿದ್ದೀನಿ ನೋಡು ಅಂತ ಹೇಳಿ ಲಚ್ಚಿ. ನಿನ್ಗೇನಾದ್ರೂ ಗೊತ್ತಾ ರಮೇಶ್ ಯಾಕೆ ಫೋನ್ ಮಾಡಿದ್ದು ಅಂತ ಕೇಳ್ತಾಳೆ ಶಾಂತಿ. ಇಲ್ಲ ಕಣೆ, ನನ್ನ ಹತ್ರ ಏನು ಹೇಳಿಲ್ಲ ಅಂತ ಲಚ್ಚಿ ಹೇಳ್ತಾ ಇರೋವಾಗ ರಮೇಶ್ ಬಂದು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ಶಾಂತಮ್ಮ ಅವ್ರೆ ಅಂತಾನೆ ರಮೇಶ. ರಮೇಶ ಏನೋ ನೀನು ನನ್ನ ಹತ್ರನೂ ಹೇಳ್ತೇನೆ ಸೀಕ್ರೆಟ್ ಮಾಡ್ತಾ ಇದ್ಯಾ ಅಂತ ಲಚ್ಚಿ ಹೇಳಿದಾಗ ಸೀಕ್ರೆಟ್ ಅಂತ ಏನೂ ಇಲ್ಲ ಅಮ್ಮ, ನೀವೆಲ್ಲ ತಿಳ್ಕೊಳ್ಳೋದಿಕ್ಕೆ ಕಾಯ್ತಾ ಇದ್ದೀರಾ ಅಂತ ನನಗೂ ಗೊತ್ತು, ಹೇಳ್ತೀನಿ. ಇಷ್ಟು ದಿನ ನಮ್ಮ ಮನೆಯಲ್ಲಿ ಒಂದಾದ್ಮೇಲೊಂದು ಶುಭ ಕಾರ್ಯ ನಡೆದಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಮನೆ ತೊಟ್ಲು ಕೂಡ ತೂಗತ್ತೆ, ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿದೆ, ಲೇಟ್ ಆಗ್ಬಾರ್ದು, ಇದನ್ನ ಅನೌನ್ಸ್ ಮಾಡೋದಕ್ಕೆ ಶಾಂತಮ್ಮ ಅವರನ್ನ ಇಲ್ಲಿ ಕರೆಸಿದ್ದು. ವಿಷಯ ಏನಪ್ಪಾ ಅಂತ ರಮೇಶ್ ಹೇಳ್ತಾ ಇರೋವಾಗ ಕರ್ಣ ಬರ್ತಾನೆ. ಕರೆಕ್ಟ್ ಟೈಮ್ಗೆ ಬಂದೆ ಕರ್ಣ, ನೀನ್ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋ ವಿಷಯ ನಿನ್ಗೇನಾದ್ರೂ ಗೊತ್ತಾದ್ರೆ ಫಸ್ಟ್ ಕುಣಿದಾಡೋದು ನೀನೇ ಅಂತ ಹೇಳಿ ಏನಂದ್ರೆ ಅಂತ ವಿಷಯ ಹೇಳಕ್ ಹೊರಟಾಗ ಸಾರಿ ಅಪ್ಪ, ನಿಮ್ ಎಕ್ಸೈಟ್ಮೆಂಟ್ ನ ಸ್ವಲ್ಪ ಬ್ರೇಕ್ ಮಾಡ್ತಾ ಇದ್ದೀನಿ, ನೀವ್ ಹೇಳೋ ಮುಂಚೆ ನಾನು ಒಂದು ವಿಷಯ ಹೇಳ್ಬೇಕು ಅಂತಾನೆ ಕರ್ಣ. ಏನ್ರೋ ಅಪ್ಪ ಮಗ ಇಬ್ರು ನೀವು, ಯಾರೋ ಒಬ್ರು ವಿಷಯ ಹೇಳಿ ಬೇಗ ಅಂತಾಳೆ ಲಚ್ಚಿ. ಹೇಳ್ತೀನಿ, ಆಕ್ಚುಲಿ ಇದು ತುಂಬಾ ದೊಡ್ಡ ಗುಡ್ ನ್ಯೂಸ್, ನಿಧಿಗ್ ಸೂಟ್ ಆಗೋ ತರ ಒಂದ್ ಹುಡ್ಗನ್ನ ಹುಡ್ಕಾಕಿದೆ ಅಲ್ವಾ ಅಪ್ಪ ಅಂತ ಹೇಳಿ ನಿಧಿ ನೋಡಿ ಒಪ್ಕೊಳ್ಳೋದಷ್ಟೇ ಬಾಕಿ ಇದೆ ಅಲ್ವಾ ನೀವ್ ಹೇಳಕ್ ಹೊರಟಿದ್ದು ಅಂತಾನೆ ಕರ್ಣ. ಸಾರಿ, ನೀವ್ ಕೊಡ್ಬೇಕಾಗಿರೋ ಸರ್ಪ್ರೈಸ್ ನ ನಾನೇ ಕೊಟ್ಬಿಟ್ಟೆ, ಏನ್ ಮಾಡ್ಲಿ ಮನ್ಸ್ ಒಳಗಡೆ ಇಟ್ಕೊಳ್ಳೋಕೆ ಆಗ್ಲಿಲ್ಲ ಅಂತಾನೆ ಕರ್ಣ. ದೊಡ್ಡಮ್ಮ ಅಣ್ಣ ಯಾಕೆ ಈ ತರ ಮಾತಾಡ್ತಾ ಇದ್ದಾನೆ ಅಂತ ರಾಧಿಕಾ ಹೇಳ್ದಾಗ ನನ್ಗೂ ಏನು ಅರ್ಥ ಆಗ್ತಾ ಇಲ್ಲ ಕಣೆ, ಇನ್ನೇನು ಅವಾಂತರ ಕಾದಿದ್ಯೋ ಏನೋ ಅಂತಾಳೆ ಮಾಲ್ತಿ. ಯಾರ್ ಹೇಳಿದ್ರೆ ಏನಂತೆ, ಎಂಜಾಯ್ ಮಾಡೋದಷ್ಟೇ ನಮ್ ಕೆಲ್ಸ ಅಂತ ಲಚ್ಚಿ ಹೇಳ್ದಾಗ ಇದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ, ನೀವೆಲ್ಲ ನಮ್ ನಿಧಿ ಬಗ್ಗೆ ಇಷ್ಟೊಂದು ಮುದುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದೀರಾ, ಹಾಗ್ ನೋಡಿದ್ರೆ ನನ್ನ ಅರ್ಧ ಜವಾಬ್ದಾರಿನ ನೀವು ಕಡಿಮೆ ಮಾಡ್ಬಿಟ್ರಿ ಅಲ್ವೇನೆ ಅಂತ ಹೇಳ್ದಾಗ ಏನ್ ಅಲ್ವೇನೆ, ಇವಳೊಬ್ಳಿಗೇನೆ ಜವಾಬ್ದಾರಿ ಅಂತೆ, ನಮ್ಗೇನ್ ಜವಾಬ್ದಾರಿ ಇಲ್ವಾ ಅಂತ ತಮಾಷೆ ಮಾಡ್ತಾಳೆ ಲಚ್ಚಿ. ಕರ್ಣನ್ ಮಾತನ್ನ ಕೇಳಿ ಶಾಕ್ ಆಗಿ ರಮೇಶ್ ಯೋಚನೆ ಮಾಡ್ತಾ ನಿಂತಿರೋವಾಗ ಯಾಕೆ ಮುಖದಲ್ಲಿರೋ ಕಳೆ ಎಲ್ಲ ಹೊರಟೋಗಿದೆ, ನಿಮ್ ಸೀಕ್ರೆಟ್ ಪ್ಲಾನ್ ಇಂದ ಹರ್ಟ್ ಮಾಡೋಕ್ ಆಗ್ಲಿಲ್ಲ ಅಂತ ಬೇಜಾರಾಗ್ತಾ ಇದ್ಯಾ, ಸರ್ಪ್ರೈಸು ಹಾಳು ಮಾಡ್ಬಿಟ್ಟೆ ಸೋ ಸ್ಯಾಡ್ ಅಂತ ಕರ್ಣ ಹೇಳ್ದಾಗ ಬೇಡ ಕರ್ಣ, ನನ್ನನ್ನ ಕೆಣಕ್ಬೇಡ ಅಂತಾನೆ ರಮೇಶ. ಯಾರು ಯಾರನ್ನ ಕೆಣಕ್ತಾ ಇರೋದು, ಇನ್ನೊಬ್ರು ಜೀವನದ ಜೊತೆ ಆಟ ಆಡ್ಬೇಡಿ ಅಂತ ತುಂಬಾ ಸಲ ಹೇಳಿದ್ದೀನಿ, ನೀವು ಹೇಳ್ದಷ್ಟು ಜಾಸ್ತಿ ಮಾಡ್ತಾನೆ ಇದ್ದೀರಾ ಅಲ್ವಾ, ಏನೇ ಆದ್ರೂ ಬದ್ಲಾಗಲ್ಲ ಅನ್ನೋ ಹುಚ್ಚುತನ ಯಾಕೆ. ನಿಧಿನ ಕೇಳ್ದೆ ಅವ್ರ ಮದ್ವೆ ಬಗ್ಗೆ ಡಿಸೈಡ್ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾರು ಅಂತ ಕೇಳ್ತಾನೆ ಕರ್ಣ. ಇದು ನನ್ನ ನಿರ್ಧಾರ ಅಷ್ಟೇ ಅಂತ ರಮೇಶ್ ಹೇಳಿದ ತಕ್ಷಣ ಒಂದ್ ವಿಷಯ ನೆನ್ಪಲ್ಲಿಟ್ಕೊಳ್ಳಿ, ನೀವು ಹೆಸರಿಗಷ್ಟೇ ನನ್ನಪ್ಪ, ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ, ಇದನ್ನ ನಾನಲ್ಲ ನೀವೇ ಇಷ್ಟು ವರ್ಷ ಪ್ರತಿದಿನ ಪ್ರತಿ ಕ್ಷಣ ಹೇಳ್ತಾ ಬಂದಿದ್ದೀರಾ, ಈಗ ಇದನ್ನ ನಾನೇ ನಿಮ್ಗೆ ಮತ್ತೆ ಜ್ಞಾಪಿಸ್ಬೇಕಾಗತ್ತೆ. ನನ್ನ ಮತ್ತೆ ನಿಧಿ ಲೈಫ್ ನ ಕಂಟ್ರೋಲ್ ಮಾಡೋದಕ್ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತಾನೆ ಕರ್ಣ. ನನ್ಗೆ ಧಮ್ಕಿ ಹಾಕ್ತಾ ಇದ್ಯಾ, ದೊಡ್ಡ ಸಾಚ ತರ ಮಾತಾಡ್ತಾ ಇದ್ಯಲ್ಲ, ನಿನ್ ಸತ್ಯ ಎಲ್ಲ ಮನೆಯವರಿಗೆಲ್ಲ ಹೇಳ, ಆಗ ನಿನ್ನ ಅವಸ್ಥೆ ಹೇಗಿರತ್ತೆ ಗೊತ್ತಾ ಅಂತಾನೆ ರಮೇಶ. ಯಾವ ಸತ್ಯ, ನೀವು ತೇಜಸ್ನ ಕಿಡ್ನಾಪ್ ಮಾಡಿರೋ ಸತ್ಯನಾ, ಅಥವಾ ನಿತ್ಯ ಮದುವೆನ ಪ್ಲಾನ್ ಮಾಡಿ ನನ್ ಜೊತೆ ಮಾಡಿರೋ ಸತ್ಯನಾ, ಇಲ್ಲ ಅಂದ್ರೆ ಅವ್ರ ಮನೆ ಸುಟ್ಟು ಹಾಕದ್ರಲ್ಲ ಆ ಸತ್ಯನಾ, ಯಾವ ಸತ್ಯ ಹೇಳ್ತೀರಾ ಬನ್ನಿ, ನಾನು ನಿಮ್ ಜೊತೆ ಬರ್ತೀನಿ, ಒಟ್ಟಿಗೆ ಹೇಳೋಣ ಬನ್ನಿ ಅಂತಾನೆ ಕರ್ಣ. ಅದ್ರಿಂದ ನಿನ್ಗೆ ಡ್ಯಾಮೇಜ್ ಆಗೋದು ನನ್ಗೇನು ಪ್ರಾಬ್ಲಮ್ ಇಲ್ಲ, ನಿತ್ಯಂಗೆ ನೀನು ತಾಳಿ ಕಟ್ಟಿಲ್ಲ ಅಂತ ಗೊತ್ತಾದ್ರೆ ಮನೆಯವರು ನಿನ್ನನ್ನ ಆಚೆಗೆ ಹಾಕ್ತಾರೆ ಅಂತಾನೆ ರಮೇಶ. ನಿಜನ ಮನೆಯಿಂದ ಆಚೆ ಹಾಕಿಸ್ಕೊಂಡು ನಿಮ್ಗೆ ಅಭ್ಯಾಸ ಇದೆ ಅಲ್ವಾ, ಅದಕ್ಕೆ ಏನ್ ಮಾಡಿದ್ರೆ ಮನೆಯಿಂದ ಹೊರಗಡೆ ಹೋಗ್ಬಹುದು ಅಂತ ನಿಮಗ್ ಚೆನ್ನಾಗ್ ಗೊತ್ತಿರತ್ತೆ ಅಂತಾನೆ ಕರ್ಣ. ನೀನು ಆಕ್ಟ್ ಮಾಡೋದ್ರಲ್ಲಿ ಸ್ಮಾರ್ಟ್ ಅಂತ ನನ್ಗೂ ಗೊತ್ತು ಅಂತ ರಮೇಶ್ ಹೇಳ್ದಾಗ ನಾನು ಸ್ಮಾರ್ಟ್ ಆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಅದೇನಿದ್ರು ನಿಮ್ಮಂತವ್ರಿಗೆ ಮದ್ವೆ ದಿನ ಅಜ್ಜಿ ಹತ್ರ ಹೋಗಿ ಮಾತಾಡ್ದವ್ರು ಯಾರು, ನಿತ್ಯ ಮದ್ವೆ ಆಗ್ಲಿ ಅಂತ ಅಜ್ಜಿ ತಲೆಗೆ ತುಂಬ್ದವ್ರು ಯಾರು, ಇದೆಲ್ಲ ಅಜ್ಜಿಗೆ ಮರ್ತೋಗಿದೆ ಅಂತ ಅಂದ್ಕೊಂಡಿದ್ದೀರಾ ಅಂತಾನೆ ಕರ್ಣ. ಅಷ್ಟೆಲ್ಲ ಸತ್ಯವಂತ ನೀನಾಗಿದ್ದಿದ್ರೆ ಅವತ್ ಯಾಕೆ ಸುಮ್ನಾದೆ, ಮನೆಯವ್ರ ಮುಂದೆ ಯಾಕೆ ಸತ್ಯನ ಹೇಳಿಲ್ಲ ಅಂತ ಕೇಳ್ತಾನೆ ರಮೇಶ. ಆಕ್ಚುಲಿ ಏನ್ ಗೊತ್ತಾ, ಸತ್ಯ ಗೊತ್ತಾದ್ರೆ ಮನೆಯಿಂದ ಹೊರಗಡೆ ನೀವ್ ಹೋಗ್ತೀರಾ,
ನನ್ಗಂತೂ ಕೆಲ್ಸ ಸುಲಭ ಆಯ್ತು. ನಮ್ ಸಂಬಂಧ ಚಿಕ್ಕ ಕೊಂಡಿಲಿ ಉಳ್ಕೊಂಡಿದೆ, ಅದನ್ನ ನೀವು ಯಾವಾಗ್ಲೂ ಕಟ್ ಮಾಡಿರಬಹುದು. ಆದ್ರೆ ನಾನ್ ಹಾಗ್ ಮಾಡಿಲ್ಲ. ಎಲ್ಲದಕ್ಕೂ ಒಂದು ಇತಿಮಿತಿ ಅಂತ ಇರತ್ತೆ. ನದಿ ಶಾಂತವಾಗಿ ಹರಿತಾ ಇದ್ರೆ ಚಂದ, ಅದೇ ಪ್ರವಾಹ ಬಂದ್ರೆ ಊರೇ ಕೊಚ್ಕೊಂಡೋಗತ್ತೆ. ಒಂದ್ ವೇಳೆ ನಿಧಿಗೇನಾದ್ರೂ ತೊಂದ್ರೆ ಕೊಟ್ರೆ ನಮ್ ಸಂಬಂಧದಲ್ಲಿರೋ ಕೊಂಡಿನೂ ಕಟ್ಟಾಗತ್ತೆ. ಮೌನನ ದೌರ್ಬಲ್ಯ ಅಂದ್ಕೊಂಬೇಡಿ, ಕೊಚ್ಕೊಂಡ್ ಹೋಗ್ತೀರಾ ಹುಷಾರಂತ ಹೇಳಿ ಕರ್ಣ ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಈ ಕಡೆ ನಿಧಿ ಫೋನಿಗೆ ನಿಧಿಗೆ ಸೂಟ್ ಆಗೋ ತರ ಹುಡ್ಗನ ಹುಡ್ಕಾಗಿದೆ. ನಿಧಿ ನೋಡಿ ಒಪ್ಕೊಳ್ಳೋದೊಂದೇ ಬಾಕಿ ಅಂತ ಹೇಳಿ ಕರ್ಣ ಮನೆಯವ್ರ ಮುಂದೆ ಹೇಳಿರೋದನ್ನ ರಮೇಶ ಕರ್ಣನ್ ವಾಯ್ಸ್ ಅನ್ನ ರೆಕಾರ್ಡ್ ಮಾಡಿ ನಿಧಿಗೆ ಬೇರೆ ನಂಬರ್ ಇಂದ ಕಳ್ಸಿರ್ತಾನೆ. ಅದನ್ನ ಕೇಳಿಸ್ಕೊಂಡು ನಿಧಿ ಸಿಟ್ಟಲ್ಲಿ ಕರ್ಣನ್ ಮನೆಗ್ ಬಂದು, ಕರ್ಣ ಸರ್ ನನ್ ಜೊತೆ ಒಂದ್ ನಿಮಿಷ ಬನ್ನಿ ಅಂದಾಗ ರಮೇಶ್ ನಗ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡು ನಿಧಿ ಏನಾಯ್ತು, ಯಾಕಿಷ್ಟು ಸೀರಿಯಸ್ ಆಗಿದ್ಯಾ ಅಂತ ಕೇಳ್ತಾಳೆ ನಿತ್ಯ. ಅಕ್ಕ, ಅದು ಒಂದು ಎಮರ್ಜೆನ್ಸಿ ಕೇಸ್ ಬಗ್ಗೆ ಅವ್ರ ಹತ್ರ ಮಾತಾಡ್ಬೇಕಿತ್ತು ಅಂತಾಳೆ ನಿಧಿ. ಓ ಹೌದಾ, ನಂಗೆ ಭಯ ಆಗೋಯ್ತು ಅಂತಾಳೆ ನಿತ್ಯ. ಕರ್ಣ ಸರ್ ಬನ್ನಿ ಅಂದಾಗ ಈಗ್ಲೇನಾ ಅಂತ ಕೇಳ್ತಾನೆ ಕರ್ಣ. ಹೌದು, ಈಗ್ಲೇ ಬನ್ನಿ ಅಂತ ಹೇಳಿ ಕರ್ಣನ ಕರ್ಕೊಂಡು ಹೋಗ್ತಾಳೆ ನಿಧಿ. ಆದ್ರೂ ಇದ್ದಕ್ಕಿದ್ದಾಗೆ ಏನೇ ಇದೆಲ್ಲ ಅಂತ ಶಾಂತಿ ಹೇಳ್ದಾಗ, ಸುಮ್ನಿರೆ, ಅವ್ರಿಬ್ರು ಡಾಕ್ಟ್ರು, ಏನೋ ಎಮರ್ಜೆನ್ಸಿ ಅಂತೆ, ನನ್ಗೂ ನಿನ್ಗೂ ಯಾಕೆ ಅಂತ ಕೇಳ್ತಾಳೆ ಲಚ್ಚಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.